ಇವತ್ತು ನಮ್ಮ ಹೆಣ್ಣು ಮಕ್ಕಳನ್ನ ಜಿಮ್ಮಿಗೆ ಕಳಿಸ್ಕೊಂಡು ನಮ್ಮ ತಾಯಿಯಂದಿರು ತಲೆ ಮೇಲೆ ಕೈ ಎತ್ಕೊಂಡು ಕೂರುವಂತ ಪರಿಸ್ಥಿತಿ ಬಂದಿದೆ. ಯಾವ ಜಿಮ್ಗಳಲ್ಲಿ ಹೆಣ್ಮಕ್ಳಿಗೆ ಟ್ರೈನರ್ಗಳಿಲ್ಲ, ಎಲ್ಲ ಗಂಡು ಮಕ್ಕಳಿಗೆ ಏನು ಟ್ರೈನರ್ ಇದ್ದರೆ ಅವರೇ ಹೆಣ್ಮಕ್ಳು ಟ್ರೈನ್ ಮಾಡ್ತಾರೆ. ಯಾವ ಅರ್ಥದಲ್ಲಿ ಇವರೆಲ್ಲ ಹೆಣ್ಮಕ್ಳನ್ನ ಮುಟ್ಟಿ ಅಲ್ಲಿ ದೇಹದ ಮುಟ್ಟುವಂತಿರುವಂಥದ್ದು. ಮಹಿಳೆಯರು ಬರೋ ಕಡೆ ಮಹಿಳೆ ಟ್ರೈನರ್ ಕಂಪಲ್ಸರಿ ಅವರು ಅಲ್ಲಿ ಇರಬೇಕು. ಆಡಿ BMW ಕಾರಲ್ಲಿ ಬರುವಂತ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರ ಅಶ್ಲೀಲ ಚಿತ್ರಗಳನ್ನು ತೆಗೆದು ಬ್ಲಾಕ್ ಮೇಲ್ ಮಾಡಿ ಹಣಗಳನ್ನು ಸಂಪಾದನೆ ಮಾಡೋದಕ್ಕೆ ಹೇಳಿದಂತ ಅನಿವಾರ್ಯತೆ ಇವತ್ತು ಬಂದಿದೆ. RSS ಬಾಲ ಹಿಡ್ಕೊಂಡು ಹೋಗೋದನ್ನ ಬಿಟ್ಟು ಇನ್ನು ಮಿಕ್ಕಿದ ಕೆಲಸವನ್ನು ಮಾಡಬೇಕು ಅಂತ ಗೃಹ ಮಂತ್ರಿಗಳಿಗೆ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ದಾವಣಗೆರೆಯಲ್ಲಿ ಸರಸ್ವತಿಪುರಮಲ್ಲಿ ನಡೆದಂಥ ಘಟನೆ ತಮ್ಮೆಲ್ಲರಿಗೂ ಗೊತ್ತಿದೆ. 11ನೇ ತಾರೀಕು ನಡೆದಂಥ ಘಟನೆ. ಅದೇ ರೀತಿ ರಾಜ್ಯದ ಎಲ್ಲ ಜಿಮ್ಗಳಲ್ಲಿ ಕೂಡ ಈ ರೀತಿ ಘಟನೆಗಳು ನಡೀತಾ ಇದೆ. ಸರ್ಕಾರ ಇದನ್ನು ಆದಷ್ಟು ಬೇಗ ಒಂದು ಕಡಿವಾಣವನ್ನು ಹಾಕಬೇಕು. ಇವತ್ತು ನಮ್ಮ ಹೆಣ್ಣು ಮಕ್ಕಳನ್ನು ಜಿಮ್ಮಿಗೆ ಕಳಿಸ್ಕೊಂಡು ನಮ್ಮ ತಾಯಿಯಂದಿರು ತಲೆ ಮೇಲೆ ಕೈ ಎತ್ಕೊಂಡು ಕೂರುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಜಿಮ್ಗಳಲ್ಲಿ ಇವತ್ತು ಯಥಾಸ್ಥಿತಿಯಾಗಿ ಡ್ರಗ್ಸ್ಗಳು ನಡೆಯುವಂಥದ್ದು, ಗಾಂಜಾಗಳು ನಡೆಯುವಂಥದ್ದು, ಜಿಮ್ ಮುಗಿದ ನಂತರ ಆ ಮಹಿಳೆಗಳನ್ನು ಫೋಟೋಗಳನ್ನು ತೆಗೆದು ವೈರಲ್ ಮಾಡಿ ಬ್ಲಾಕ್ ಮೇಲ್ ಮಾಡುವಂಥದ್ದು. ಈ ಹಿಂದೆ ಆ ಬಡವರ ಮೇಲೆ ಪ್ರಯೋಗ ಮಾಡ್ತಿದ್ದಂಥ ಜಿಹಾದಿಗಳು ಇವತ್ತು ಶ್ರೀಮಂತರನ್ನು ಪ್ರಯೋಗ ಮಾಡ್ತಾರೆ. ಆಡಿ BMW ಕಾರಲ್ಲಿ ಬರುವಂಥ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರ ಅಶ್ಲೀಲ ಚಿತ್ರಗಳನ್ನು ತೆಗೆದು ಬ್ಲಾಕ್ ಮೇಲ್ ಮಾಡಿ ಹಣಗಳನ್ನು ಸಂಪಾದನೆ ಮಾಡೋದಕ್ಕೆ ಹೇಳಿದಂಥ ಅನಿವಾರ್ಯತೆ ಇವತ್ತು ಬಂದಿದೆ. ಏನು ಹೆಣ್ಣು ಮಕ್ಕಳನ್ನ ಇತ್ತೀಚೆಗೆ ಕೆಲವರು ಶೌಚಾಲಯಗಳಲ್ಲಿ ಕ್ಯಾಮ್ರಾ ಇಟ್ಟು ಇದು ಮಾಡುವಂಥದ್ದು, ಈಗ ಜಿಮ್ನಲ್ಲಿ ಅಶ್ಲೀಲವಾಗಿ ಅವ್ರನ್ನ ಬಿಂಬಿಸಿ ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹೊರಟಿರೋದು ನಮ್ಮ ರಾಜ್ಯವೇ ತಲೆ ತಗ್ಸುವಂಥ ಮತ್ತು ಮಹಿಳಾ ಸಮಾಜ ತಲೆ ತಗ್ಸುವಂಥ ಒಂದು ಘಟನೆ ಆಗಿದೆ. ಜಿಮ್ ಜಿಹಾದ್ ಅಂತ ಹೇಳಿ ಇದು ಕೇವಲ ದಾವಣಗೆರೆಯಲ್ಲಿ ಅಷ್ಟೇ ಆಗ್ತಾಯಿಲ್ಲ, ಬೆಂಗಳೂರಿನಲ್ಲೂ ಸಹ ಆಗ್ತಾಯಿದೆ. ಈಗಿನ ಒಂದು ಗೃಹ ಮಂತ್ರಿ ಏನಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಬರೀ RSSನ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಸಾರ್ವಜನಿಕವಾಗಿ ಎಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಅನ್ನೋದನ್ನು ನೋಡಬೇಕು. ಲವ್ ಜಿಹಾದ್ ಇರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಸುಮಾರು ಪ್ರಕರಣಗಳು ದಾಖಲಾಗ್ತಾಯಿದೆ. ಆದರೆ ಅದನ್ನೆಲ್ಲ ಬಿಟ್ಟು ಕೇವಲ RSS ಅವ್ರನ್ನಂತ ಬಾಲ ಹಿಡ್ಕೊಂಡು ಹಿಂದೆ ಹೋಗ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಅವ್ರಿಗೆ ಬೇರೆ ಯಾವುದೇ ಕೆಲಸ ಇಲ್ಲ ಅಂತ ಅನಿಸುತ್ತೆ. ಬರ್ತಕ್ಕಂಥ ಒಂದು ಅಧಿವೇಶನದಲ್ಲಿ DK ಶಿವಕುಮಾರ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಒಂದು ಇಲಾಖೆಗಳು ಸಹ ಏನೈತೆ ಗಮನ ಹರಿಸಿ ಅದಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಜಿಮ್ಗಳಲ್ಲಿ ಪ್ರತ್ಯೇಕವಾದ ಕೊಠಡಿಗಳನ್ನು ನಿರ್ಮಿಸಿ ಮತ್ತು ಒಂದು ಹೆಣ್ಮಕ್ಳಿಗೆ ಒಂದು ಗೌರವವನ್ನು ಸೂಚಿಸಬೇಕು. ಆ ಹೆಣ್ಮಕ್ಳುಗಳಿಗೆ ಇತ್ತೀಚೆಗೆ ಒಂದು ಬೆಂಗಳೂರಿನಲ್ಲಿ ದಾವಣಗೆರೆಯಲ್ಲಿ ಆಗಿದ್ದ ರೀತಿ ಬೆಂಗಳೂರಲ್ಲೂ ಒಂದು 2-3 ಆಗಿದೆ. ಆದರೆ ಆ ಹೆಣ್ಮಕ್ಳು ಇದುವರೆಗೂ ಬಂದು ಕಂಪ್ಲೇಂಟ್ ಕೊಡೋಕ್ಕಾಗ್ತಿಲ್ಲ. ಇದು ಬ್ಲಾಕ್ ಮೇಲ್ ಆಗಿಬಿಟ್ಟಿದೆ. ಬ್ಲಾಕ್ ಮೇಲ್ ಮಾಡಿಬಿಟ್ಟು ಅವ್ರಿಗೆ ಎದುರಿಸ್ತಾ ಇರ್ತಕ್ಕಂಥದ್ದಾಗ್ತಾಯಿದೆ. ಹುಬ್ಳಿಯಲ್ಲಿ ನಡೆದಂಥ ಘಟನೆ ಮಾಸುವ ಮುನ್ನವೇ ದಾವಣಗೆರೆಯಲ್ಲಿ ಕೂಡ ಜಿಮ್ ಜಿಹಾದ್ ನಡೆದ ಘಟನೆ ಕೂಡ ನಡೆದು ಹೋಗಿದೆ. ನಾವು ಅಂದ್ಕೊಂಡಿದ್ದೀವಿ ಬರೀ ಮುಸ್ಲಿಮರು ಮಾತ್ರ ಅಲ್ಲಿ ಹೋಗ್ತಾ ಇದ್ದಾರೆ, ಟ್ರೈನರ್ಗಳು ಹೋಗ್ತಾ ಇದ್ದಾರೆ, ಜಿಹಾದ್ ಮಾಡ್ತಾ ಇದ್ದಾರೆ, ಶ್ರೀಮಂತರ ಮಕ್ಕಳು ಬಡವ್ರ ಮಕ್ಕಳು ಎಲ್ಲ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಅಲ್ಲಿ ಜಿಮ್ಮಲ್ಲಿ ನಡೆಯುವಂಥದ್ದೇ ಒಂದು ಡ್ರಗ್ಸ್ ವ್ಯವಹಾರಗಳು. ಹಾಗಾಗಿ ಹಿಂದೆ ಮಾನ್ಯ DGP ಪ್ರವೀಣ್ ಸೂದ್ ಅವರು ಇದ್ದಂಥ ಸಂದರ್ಭದಲ್ಲಿ ತುಂಬ ಜಿಮ್ಗಳನ್ನು ಕೂಡ ರೈಡ್ ಮಾಡಿದರು. ಆದರೆ ಇತ್ತೀಚೆಗೆ ಬಂದಂಥ DGPಗಳಾಗಿರ್ಬೋದು, ಗೃಹ ಮಂತ್ರಿಗಳಾಗಿರ್ಬೋದು ಈ ಜಿಮ್ಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲ ಜಿಮ್ಗಳ ಮೇಲೆ ಪೊಲೀಸ್ ಇಲಾಖೆ, ಮುಖ್ಯವಾಗಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು. ಮತ್ತು ಹಾಗಾಗಿ ಕರ್ನಾಟಕ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಮಾನ್ಯ ಕ್ರಮ ತಗೊಳ್ಬೇಕು ಅನ್ನೋದನ್ನು ನಾನು ಆಗ್ರಹಿಸ್ತೀನಿ. ಮತ್ತು ಮುಖ್ಯವಾಗಿ ಹೇಳಬೇಕಂತಂದರೆ ಯಾವ ಜಿಮ್ಗಳಲ್ಲಿ ಹೆಣ್ಮಕ್ಳಿಗೆ ಟ್ರೈನರ್ಗಳಿಲ್ಲ, ಎಲ್ಲ ಗಂಡು ಮಕ್ಕಳಿಗೆ ಏನು ಟ್ರೈನರ್ ಇದ್ದರೆ ಅವರೇ ಹೆಣ್ಮಕ್ಳು ಟ್ರೈನ್ ಮಾಡ್ತಾರೆ. ಯಾವ ಅರ್ಥದಲ್ಲಿ ಇವರೆಲ್ಲ ಹೆಣ್ಮಕ್ಳನ್ನ ಮುಟ್ಟಿ ಅಲ್ಲಿ ದೇಹದ ಮುಟ್ಟುವಂತಿರುವಂಥದ್ದು. ಮತ್ತು ಹೆಣ್ಮಕ್ಳಿಗೆ ಒಂದು ಡ್ರೆಸ್ ಕೋಡ್ ಮಾಡಬೇಕಲ್ಲಿ. ಮಹಿಳೆಯರು ಬರೋ ಕಡೆ ಮಹಿಳೆ ಟ್ರೈನರ್ ಕಂಪಲ್ಸರಿ ಅವರು ಅಲ್ಲಿ ಇರಬೇಕು. ಜಿಮ್ಗಳಲ್ಲೆಲ್ಲ ಬೆಳಗಿಂದ ಸಂಜೆವರೆಗೂ ಮಹಿಳೆಯರು ಇರಬೇಕು. ಕಂಪಲ್ಸರಿ ಮಹಿಳೆಯರ ಟೈಮಿಂಗ್ಸು ಸಪ್ರೇಟಾಗಿಟ್ಟು ಅವ್ರಿಗೆ ಮಹಿಳೆಯರ ಕಡೆಯಿಂದನೇ ಟ್ರೈನಿಂಗ್ಸು, ಜೆಂಟ್ಸ್ ಕಡೆಯಿಂದನೇ ಟ್ರೈನಿಂಗು ಎಲ್ಲ ಮಾಡಿ ಈ ಥರ ಎಲ್ಲ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತೊಗೊಂಡು ಬಂದು ಸರ್ಕಾರ ಇದ್ರ ಬಗ್ಗೆ ಸೂಕ್ತ ತನಿಖೆ ತಗೋಬೇಕಂತ ಕೇಳ್ಕೊಂಡು. ಜಿಮ್ ಓನರ್ಗಳು ಈ ಮುಸ್ಲಿಮ್ಸ್ ಹುಡುಗರನ್ನ ಟಾರ್ಗೆಟ್ ಆಗಿ ನಾವು ತೊಗೊಬಾರ್ದಾಗಿತ್ತು, ಅವ್ರ ಕೆಲಸಕ್ಕಲ್ಲಿ ಸೇರಿಸ್ಬಾರ್ದಾಗಿತ್ತು. ಅದು ಅವ್ರಿಗೆ ಗೊತ್ತಿದ್ದು ಅವ್ರಿಗೆ ಗೊತ್ತಿದ್ದಿರಂಗ ಅವರು ಮುಸ್ಲಿಮ್ಸ್ ಹುಡುಗರು ಬಂದು ಅಲ್ಲಿ ಕೆಲಸಕ್ಕೆ ಸೇರಿ ಅಂಥ ಅಮಾಯಕ ಹೆಣ್ಮಕ್ಳನ್ನ ನೋಡಿ ಒಳ್ಳೆ ದುಡ್ಡಿರೋ ಹೆಣ್ಮಕ್ಳನ್ನ ನೋಡ್ತಾರೆ. ಆ ಹೆಣ್ಮಕ್ಳ ಬಗ್ಗೆ ಅವರು ತುಂಬ ಅಸಹ್ಯವಾಗಿ ಫೋಟೋಸ್ಗಳು ಅದು ಇದು ತೊಗೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಆ ಥರ ಎಲ್ಲ ಮಾಡಿ ಪಾಪ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಭಯದಿಂದನೂ ಆಚೆ ಬರ್ದಿರೋ ಇದ್ದಾರೆ. ಜಿಮ್ನಲ್ಲಿ ನಡೀತಿರುವಂತಹ ಜಿಹಾದಿಗಳನ್ನು ಇವತ್ತು ಏನು ಸರ್ಕಾರ ಸ್ಥಳೀಯ ಮಟ್ಟದ ಪೊಲೀಸ್ ಅವರನ್ನು ನಿಯೋಜಿಸಿ ಅವರಿಗೆ ಭದ್ರತೆ ಮತ್ತು ರಕ್ಷಣೆ ಹಾಗೂ ಈ ರೀತಿ ಆಗದಂತೆ ಏನು ನೋಟಿಸ್ಗಳನ್ನು ನೀಡಿ ಎಚ್ಚರಿಕೆಯನ್ನು ನೀಡಬೇಕು ಅಂತ ಈ ಮುಖಾಂತರ ನಮ್ಮ ಶ್ರೀರಾಮ ಸೇನೆಯ ಎಲ್ಲ ತಂಡದ ಪದಾಧಿಕಾರಿಗಳ ಪರವಾಗಿ ಆಗ್ರಹವನ್ನು ಮಾಡೋಕ್ಕೆ ಈ ಒಂದು ಸ್ಥಳಕ್ಕೆ ನಾವೆಲ್ಲರೂ ಬಂದೀವಿ.